ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ಸಮ್ಮರ್ ಡ್ರಿಂಕ್ ರೆಸಿಪಿನ ಮಾಡ್ತಾಯಿದ್ದೀನಿ, ಅಂದರೆ ಮಜ್ಜಿಗೆ ರೆಸಿಪಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ವೀಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೊದಲಿಗೆ ನೋಡಿ, ನಾನಿಲ್ಲಿ ಅರ್ಧ ಲೀಟ್ರ್ ಗಟ್ಟಿ ಮೊಸರನ್ನು ತಕ್ಕೊಂಡಿದ್ದೀನಿ, ನಂದಿನಿ ಮೊಸರು. ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ ಮೊದಲೇ. ಸೊ ಈಗ ನಾನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ನಾನು ಒಂದು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಜೊತೆಯಲ್ಲಿ 2 ಹಸಿಮೆಣಸು ನೋಡಿ, ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಮತ್ತು ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಇವೆಲ್ಲವನ್ನು ಸೇರಿಸಿದ ಮೇಲೆ ಮತ್ತೆ ಒಂದ್ಸರಿ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಮತ್ತೊಮ್ಮೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡೋದು. ಇವೆಲ್ಲವನ್ನು ಹಾಕಿಬಿಟ್ಟು ಮಿನಿಮಮ್ ಒಂದು 2 ರಿಂದ 3 ನಿಮಿಷ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಮಜ್ಜಿಗೆ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ನೊರೆ ಬರಬೇಕು. ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡಿದ್ರೆ ಮಜ್ಜಿಗೆ ಸೂಪರಾಗಿ ಬರುತ್ತೆ. ಈಗ ನಾನಿಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ. ಸೊ ನೀರಿನ ಅಳತೆ ನೋಡಬೇಕಾದ್ರೆ ನಮಗೆ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ತನಕ ನಾವು ನೀರನ್ನು ಸೇರಿಸ್ಕೊಳ್ಬೋದು. ನನಗೆ ತುಂಬಾ ತೆಳುವಾಗಿ ಬೇಡ, ಆದ್ದರಿಂದ ನಾನು ಅರ್ಧ ಲೀಟ್ರ್ ಮೊಸರಿಗೆ ಅರ್ಧ ಲೀಟ್ರ್ ನೀರನ್ನು ಸೇರಿಸಿದ್ದೀನಿ. ಸೊ ನೋಡಿ, ನೀರನ್ನೆಲ್ಲ ಸೇರಿಸಾದ್ಮೇಲೆ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಸಿಂಪಲ್ಲು, ಮತ್ತು ಈ ಬೇಸಿಗೆಗೆ ಕಂಪಲ್ಸರಿ ಬೇಕಾಗಿರುವಂತಹ ರೆಸಿಪಿ ಇದು. ಮತ್ತು ಈ ಸಮ್ಮರ್ ಸೀಸನಲ್ಲಿ ಮನೆಗೆ ಗೆಸ್ಟ್ ಏನಾದರೂ ಬಂದುಬಿಟ್ರು ಅಂದರೆ ಅವ್ರಿಗೆ ಈ ಕಲರ್ಫುಲ್ ಜ್ಯೂಸ್ ಕೊಡೋದ್ರ ಬದಲು ಈ ಥರವಾಗಿ ತಂಪಾಗಿ ಒಂದು ಮೊಸರು ಮಜ್ಜಿಗೆಯನ್ನು ಕೊಟ್ಟರೆ ತುಂಬಾ ಚೆನ್ನಾಗಾಗುತ್ತೆ. ಸೊ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಇದನ್ನು ತಕ್ಷಣ ಸಹ ಕುಡಿಬೋದು, ಇಲ್ಲಾಂದರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ಬೋದು. ಹಾಗೆಯೇ ನೋಡಿ, ಫ್ರಿಜ್ಜಲ್ಲಿಟ್ಟು ಕುಡಿದ್ರೂ ಸಹ ಇನ್ನೂ ಒಳ್ಳೆ ತಂಪಾಗುತ್ತೆ. ಸೊ ಇದು ನಿಮಗೆ ಬಿಟ್ಟಿದ್ದು, ಬೇಕಾದರೆ ಹಾಗೆಯೇ ತಕ್ಷಣಕ್ಕೆ ಕುಡಿಬೋದು, ಇಲ್ಲ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟುಬಿಟ್ಟು ಸಹ ಕುಡಿಬೋದು. ನೋಡಿದ್ರಲ್ಲ, ತುಂಬಾ ಸಿಂಪಲ್ ಆಗಿ ಇದೆ ಅಂತ. ಸೊ ನೀವು ಈ ಸಮ್ಮರ್ ಸೀಸನಲ್ಲಿ ತಪ್ಪದೆ ದಿನಕ್ಕಾಗಲಿ ಇಲ್ಲ ವಾರಕ್ಕೊಮ್ಮೆ ಆಗಲಿ ಈ ಥರ ಮಜ್ಜಿಗೆನ ಮಾಡಿಕೊಂಡು ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಕುಂತು ಚೆನ್ನಾಗಿ ಎಂಜಾಯ್ ಮಾಡಿ. ಮತ್ತು ಎಲ್ಲರೂ ಸಹ ಯಾವಾಗಲೂ ಖುಷಿಯಾಗಿ ಇರಿ.